ಶ್ರೀ ಸಿದ್ಧಾರೂಢಕಥಾಮೃತದ 55ನೇ ಅಧ್ಯಾಯದ ಪುರದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಸ್ತರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ಸದ್ಗುರುವನತಿ ಪ್ರೇಮ ಭಾವದಿ ಸೇವಿಸಿದವರು ಧನ್ಯರು. ಸದ್ಗುಣಗಳನ್ನು ಬೆಳೆಸಿದರು ತ್ರೈಲೋಕ್ಯದೊಳಗತಿ ಪೂಜ್ಯರು. ವೇದ ಬುದ್ಧಿಯ ಬಿಟ್ಟು ಸೇವಾದೊಳಗೆ ಜನ್ಮವನಿಟ್ಟರು. ಮೋಹ ತೊರೆದಿ ಭಕ್ತಿ ಮಾರ್ಗದಿ ಜ್ಞಾನ ಸಂಪಾದಿಸಿದರು. ಜ್ಞಾನ ಸಂಪಾದಿಸಿದರು. ಜ್ಞಾನ ಸಂಪಾದಿಸಿದರು. ಶ್ರೀ ಸದ್ಗುರು ಸಿದ್ಧಾರೂಢನೇ, ನಿನಗೆ ಜಯ ಜಯಕಾರವಿರಲಿ. ನೀನು ಮುಮುಕ್ಷುವಿಗೆ ಸ್ವರೂಪಾವಸ್ಥೆಯನ್ನು ತೋರಿಸಿ ಎಲ್ಲ ಭವ್ಯತೆಯನ್ನು ಕಳೆದು ಬಿಡುವಿ. ಇಂಥ ನಿನ್ನ ಪಾದಗಳಲ್ಲಿ ಮಸ್ತಕವನ್ನಿಟ್ಟು ನಮನ ಮಾಡುತ್ತೇನೆ. ಅತ್ಯಂತ ಮಧುರವಾಗಿರುವ ನಿನ್ನ ಚರಿತ್ರವ ಶ್ರವಣ ಮಾತ್ರದಿಂದ ಸರ್ವ ಮನೋರಥಗಳು ಸಿದ್ಧಿಸುವು. ಮತ್ತು ಈ ಜಗತ್ತಿನೊಳಗೆ ಮಾಯಾಮೋಹದಿಂದ ಯಾರು ಮೋಹಿತರಾಗಿರುವರೋ ಅವರ ಗಾಢವಾದ ಅಜ್ಞಾನವು ಪರಿಹಾರವಾಗುವುದು. ಇಂದಿನ ಅಧ್ಯಾಯದಲ್ಲಿ ನಿರೂಪಿಸಿತ್ತು. ಪರಮೇಶ್ವರನು ಅವತಾರ ಧಾರಣೆ ಮಾಡಿ ಸಿದ್ಧಾರೂಢ ಎಂಬ ನಾಮದಿಂದ ಭೂಮಿಯ ಮೇಲೆ ಬಂದಿರುವನು. ಆತನ ಅವತಾರ ಕಾರ್ಯಕ್ಕೆ ಸಹಾಯವಾಗುವ ದಿಶೆಯಿಂದ ದೇವತೆಗಳಿಗೆ ಆಜ್ಞೆ ಕೊಟ್ಟ ಪ್ರಕಾರ ಅವರಾದರೂ ಆತನ ಕೂಡ ನರವೇಷವನ್ನು ಧಾರಣ ಮಾಡಿ ಭೂಮಿಗೆ ಬಂದಿರುವರು. ಅವರ ಅನೇಕ ಚರಿತ್ರೆಗಳಿರುವವು. ಅವುಗಳನ್ನು ಇದರಲ್ಲಿ ಬರೆದು ಗ್ರಂಥ ಸಮಾಪ್ತಿ ಮಾಡಬೇಕಾಗಿರುವುದರಿಂದ ಈ ಅಧ್ಯಾಯದಲ್ಲಿ ಗ್ರಂಥ ವಿಸ್ತಾರ ಭಯದಿಂದ ಅತ್ಯಲ್ಪವಾಗಿ ನಿರೂಪಿಸಿರುವೆನು. ಅವರ ಹೆಸರುಗಳನ್ನು ಮುಖದಿಂದ ಉಚ್ಚರಿಸುವುದರಿಂದ ತತ್ಕಾಲ ಮನಸ್ಸಿಗೆ ಶಾಂತಿ ಪ್ರಾಪ್ತಿಯಾಗುವುದು. ಶ್ರೀ ಸಿದ್ಧಾರೂಢರ ಸೇವೆಗೋಸ್ಕರ ಇವರ ಜನ್ಮವೆಲ್ಲ ಯೋಜಿಸುವುದು. ಅನಂತರ ಜನ್ಮಗಳಲ್ಲಿ ತಪಸ್ಸು ಮಾಡಿದ್ದು ಅದೆಲ್ಲ ಈ ಜನ್ಮಕ್ಕೆ ಫಲಿತವಾಗಿ ಸದ್ಗುರು ಚರಣಗಳ ಲಾಭವನ್ನು ಹೊಂದಿ ಸೇವಾ ಪ್ರೇಮವು ಉತ್ಪನ್ನವಾಯಿತು. ಇವರ ಸೇವೆಯ ಆನಂದವನ್ನೇ ಭೋಗಿಸುತ್ತಿದ್ದು ಸದ್ಗುರುಗಳಿಗೆ ಎರಡನೇದೇನು ಬೇಡುತ್ತಿರುವ ಆ ಸೇವಾ ಸ್ಥಿತಿಯನ್ನು ವರ್ಣಿಸಲಿಕ್ಕೆ ಸಹಸ್ರಮುಖನಿಗೆ ಸಾಧ್ಯವಾಗುವುದಿಲ್ಲ. ಮಂದಮತಿಯಾದ ನಾನು ಎಷ್ಟೆಂತ ವರ್ಣಿಸಲಿ. ಆ ಸದ್ಭಕ್ತರ ಭಕ್ತಿಯು ಅದ್ಭುತವಾದದ್ದು. ಯಾಕೆಂದರೆ ವೇದಾಂತಗಳಿಗೆ ಸಿಗದಂಥ ಆ ಸದ್ಗುರುನಾಥನನ್ನು ಇವರು ತಮ್ಮ ಸದ್ಭಾವದಿಂದ ಬಂಧಿಸಿರುವರು. ಯಾವಾತನ ಸ್ವರೂಪವನ್ನು ವರ್ಣಿಸಲಿಕ್ಕೆ ಹೋಗಿ ಶ್ರುತಿ ಸಿದ್ಧಾಂತವು ಮೌನವಾಯಿತು ಮತ್ತು ನೇತಿ ಎಂದು ಅಂದು ಶ್ರುತಿಗಳು ತಟಾವಸ್ಥೆಯನ್ನು ಹೊಂದಿದವು. ಸ್ವರೂಪದಿಂದ ಅದಾತನಾದ ಈ ಕೈಲಾಸನಾಥನು ಅಜ್ಞ ಜನರ ಉದ್ಧಾರಾರ್ಥವಾಗಿ ಸಗುಣ ರೂಪದಿಂದ ಸಿದ್ಧ ಸಮರ್ಥವಾಗಿ ಇಲ್ಲಿ ಅವತರಿಸಿರುವನು. ಆ ಸದ್ಗುರುನಾಥನ ಅನಂತ ಚರಿತ್ರೆಗಳನ್ನು ಅತ್ಯಾದರದಿಂದ ವರ್ಣಿಸಲಿಕ್ಕೆ ನನ್ನ ಅಲ್ಪಮತಿಯೂ ಸಾಲದಂತೆ ಇಲ್ಲಿಗೆ ಸಾಕು ಮಾಡಿರುತ್ತೇನೆ. ಸದ್ಗುರು ಭಕ್ತರ ಕೆಲವು ನಾಮಗಳನ್ನು ಸಂತೋಷಪಡಿಸಬೇಕೆಂದು ನಾನು ಸದ್ಭಾವದಿಂದ ನಿರೂಪಿಸುವೆನು. ಪ್ರಥಮದಲ್ಲಿ ಕೀರ್ತನೆಯ ತರುಜವನ್ನೇರಿಸಿದ ಅನಂತ ಮಹಾರಾಜರು ಸದ್ಗುರುನಾಥರ ಸಮ್ಮುಖದಲ್ಲಿ ನಿಂತು ಕೀರ್ತನ ಮಾಡುವಾಗ ಶ್ರೋತಾ ಜನರೆಲ್ಲರೂ ಪ್ರೇಮ ಕಲ್ಲೋಲದಲ್ಲಿ ಮುಳುಗಿ ದೇಹ ಭಾನವನ್ನು ಮರೆತಿದ್ದರು. ಈತನು ಬಹುಕಾಲ ಸದ್ಗುರುಗಳ ಸಂಗಡ ನಿಕಟವಾಸ ಮಾಡುತ್ತಿದ್ದು ಅವರ ಸೇವೆ ಮಾಡುತ್ತಾ ಗುರುಪಾದದಲ್ಲೇ ಕೈಲಾಸವನ್ನು ಹೊಂದಿದನು. ರಾಮದಾಸನ ಕೀರ್ತನವಾದರೂ ಅದ್ಭುತ ಪ್ರೇಮದಾಯಕವಾಗಿದ್ದು ಶ್ರೋತಾ ಭಕ್ತರಿಗೆ ನೇತ್ರಗಳಿಂದ ಅಶ್ರುತ್ಪಾತ ಮಾಡುವುದಾಗಿತ್ತು. ಇವರ ಕೀರ್ತನದಲ್ಲಿ ಆನಂದವು ಕೇರಿ ಸದ್ಗುರುನಾಥರಾದರೂ ಅಲ್ಲಿನ
ಚಿತ್ತರಾಗಿರುತ್ತಿದ್ದರು. ಮಿಶ್ರಿಕೋಟಿ ಶಂಕರಶಾಸ್ತ್ರಿಯು ಪ್ರತಿ ವರ್ಷ ಕಾರ್ತಿಕ ಪೌರ್ಣಿಮೆಗೆ ಸಮಾಪ್ತವಾಗದಂತೆ 7 ದಿನ ಭಾಗವತ ಪುರಾಣವನ್ನು ಪ್ರತಿಪಾದನೆ ಮಾಡುತ್ತಾನೆ. ಕೃಷ್ಣಶಾಸ್ತ್ರಿಯು ಭಾಗವತ ಪ್ರತಿಪಾದವನಾದರೂ ಅತ್ಯಂತ ಪ್ರೇಮಯುಕ್ತನಾಗಿದ್ದು ಶ್ರವಣ ಮಾತ್ರದಿಂದ ಸರ್ವರು ತಲ್ಲೀನರಾಗಿ ದೇಹ ವಿಸ್ತೃತಿಯನ್ನು ಹೊಂದುತ್ತಿದ್ದರು. ಸದ್ಗುರುನಾಥರು ಇವರ ಸೇವೆ ತೆಗೆದುಕೊಳ್ಳುವಾಗ ಬಹಳ ಆನಂದ ಪಡುತ್ತಿದ್ದರು ಎಂದು ಅವರ ನಾಮಗಳನ್ನು ಇಲ್ಲಿ ನಿರೂಪಿಸಲಿಕ್ಕೆ ಸದ್ಗುರುಗಳು ಪ್ರೇರಿಸಿದರು. ಬಾಲಕೃಷ್ಣ ಗರ್ದೆ ಇವನು ಶ್ರೀ ಸಿದ್ಧಾರೂಢರ ಮೇಲೆ ಅತ್ಯಂತ ಪ್ರೇಮವುಳ್ಳವನಾಗಿದ್ದು ಅದ್ಭುತ ಸಿದ್ಧ ಕೀರ್ತಿಯನ್ನು ವರ್ಣಿಸಿ ಅನೇಕ ಕವಿತೆಗಳನ್ನು ಮಾಡಿರುವನು. ಇವಲ್ಲದೆ ಸದ್ಗುರುಗಳ ಮುಂದೆ ವೇದಾಂತ ಗ್ರಂಥಗಳನ್ನು ಬಹು ವಿಶದವಾಗಿ ಪ್ರತಿಪಾದಿಸುವಾಗ ಸ್ತ್ರೀ ಪುರುಷ ಬಾಲಕರಿಗೆ ಸಹ ಚಿತ್ತದ ಮೇಲೆ ಉತ್ತಮ ಪರಿಣಾಮವಾಗುತ್ತಿತ್ತು. ಬಹಳ ದೀಕ್ಷಿತನು ಘನಪಂಡಿತನಿರುತ್ತಿದ್ದು ಶ್ರೀ ಸಿದ್ಧರ ಮುಂದೆ ಬ್ರಹ್ಮಸೂತ್ರ ಶಂಕರ ಭಾಷ್ಯವನ್ನು ಬಹು ಸುಲಭವಾಗಿ ತಿಳಿಯುವಂತೆ ಅರ್ಥ ತೆಗೆದು ಹೇಳುತ್ತಿದ್ದನು. ಶ್ರೀಪಾದಶಾಸ್ತ್ರಿ ಉಪಾಧ್ಯನಾದರೂ ಭಾಷ್ಯ ನಿರೂಪಿಸುವಾಗ ಅತ್ಯಂತ ವಿಶದವಾಗಿ ಹೇಳಿ ಎಲ್ಲರಿಗೂ ಹೃದ್ಗತವಾಗಿ ಆನಂದ ಉಂಟಾಗುವಂತೆ ಮಾಡುತ್ತಿದ್ದನು. ವಿರೂಪಾಕ್ಷ ಶಾಸ್ತ್ರಿಯು ಸದ್ಗುರುಗಳ ಸಮ್ಮುಖದಲ್ಲಿ ನಿತ್ಯ ಪುರಾಣ ಹೇಳುವನು. ಮಹಾಭಾರತವನ್ನು ಬಹು ಸುರಸವಾಗುವಂತೆ ಹೇಳಿ ಶ್ರೋತಾ ಜನರ ಮನಸ್ಸಿಗೆ ಸಮಾಧಾನ ಉಂಟು ಮಾಡುತ್ತಿರುವನು ಮತ್ತು ಪ್ರತಿ ಒಂದು ಉತ್ಸವದ ದಿವಸ ಅತ್ಯಾದರದಿಂದ ಕೀರ್ತನೆ ಮಾಡುವನು. ಸದ್ಗುರುಗಳಾದರೂ ಸಂತುಷ್ಟರಾಗಿ ಆತನನ್ನು ಬಹುಪ್ರೇಮದಿಂದ ನಡೆಸುವರು. ಗೋವಿಂದ ಸಂತ ಅಳಿಯಾಳಕರು ಮಹಾವೈರಾಗ್ಯಶಾಲಿಯಾಗಿ ತನ್ನ ಸ್ತ್ರೀ ಸಮೇತವಾಗಿ ಬಂದು ಸದ್ಗುರುವರನ ಸೇವೆಯನ್ನು ಮಾಡುತ್ತಿದ್ದನು. ಆತನು ಸದ್ಗುರುಗಳ ಮುಂದೆ ನಿತ್ಯ ಕೀರ್ತನೆ ಮಾಡಿ ಉದರ ನಿರ್ವಾರ್ಥ ಭಿಕ್ಷೆ ಬೇಡುತ್ತಿದ್ದನು. ಆಗ ಬೆಂಗಳೂರಿನಿಂದ ಬಂದ ಜನರು ಬಂದು ಸದ್ಗುರುಗಳನ್ನು ಕುರಿತು ಪ್ರಾರ್ಥಿಸುತ್ತಾರೆ. ಹೇ ಪ್ರಭೋ, ನಮ್ಮ ಊರಲ್ಲಿ ಅನುದಿನ ಕೀರ್ತನೆ ಮಾಡುವ ಸಲುವಾಗಿ ತಮ್ಮಲ್ಲಿಂದ ಒಬ್ಬ ಸಜ್ಜನನನ್ನು ತಮ್ಮಲ್ಲಿಗೆ ಕಳುಹಿಸಬೇಕು. ಆತನ ಮುಖದಿಂದ ನಾವು ಕೀರ್ತನೆ ಕೇಳಿ ಉದ್ಧಾರವಾಗುವೆವು. ನಿಮ್ಮ ಅದ್ಭುತವಾದ ಕೀರ್ತನೆಯನ್ನು ವರ್ಣಿಸುವ ಉದ್ದೇಶ ಇತರ ಊರುಗಳಿಗೆ ಸಂತರನ್ನು ನೀವು ಕಳುಹಿಸಿದಿರಿ. ಈಗ ನಮ್ಮ ಕಡೆಗೆ ಅಳಿಯಾಳ ಸಂತರನ್ನು ಕಳುಹಿಸಿಕೊಟ್ಟು ನಮ್ಮ ಮೇಲೆ ಕೃಪಾವಂತರಾಗಿರಿ. ಈ ಪ್ರಕಾರ ಆ ಭಕ್ತ ಜನರ ವಚನವನ್ನು ಕೇಳಿ ಗೋವಿಂದ ಸಂತನನ್ನು ಕುರಿತು ಸದ್ಗುರು ಅನ್ನುತ್ತಾರೆ. ಸಂತನೇ, ನೀನು ಬೆಂಗಳೂರಿಗೆ ಹೋಗಿ ಅಲ್ಲಿ ನಿತ್ಯ ಕೀರ್ತನೆ ಮಾಡುವಂತನಾಗೂ ಜನರಿಗೋಸ್ಕರ ಸದ್ಗುರು ಕೀರ್ತಿಯನ್ನು ಹಗಲು ರಾತ್ರಿ ನಾಮಸ್ಮರಣೆಯನ್ನು ಬೋಧಿಸುತ್ತಿರು. ಇದರಿಂದ ಅವರ ಉತ್ತಮ ಭಕ್ತಿಯುಳ್ಳವರಾಗಿ ಸಹಜವಾಗಿ ಉದ್ಧಾರವಾಗುತ್ತಾರೆ. ಹಾಗೆಯೇ ಆತನು ಬೆಂಗಳೂರಿಗೆ ಹೋಗಿ ಅಲ್ಲಿ ಕೀರ್ತನೆ ಮಾಡುತ್ತಿರುವಾಗ ಸರ್ವಶ್ರೋತಾ ಜನರು ಆನಂದಭರಿತರಾಗಿರುವರು. ಅವರೊಳಗೆ ಸದ್ಭಕ್ತರು ಭಕ್ತಿ ಸೇವೆ ಬೆಳೆದು ಸಮಸ್ತರು ಸದ್ಗುರು ದರ್ಶನವನ್ನು ಇಚ್ಛಿಸುವರು. ಆಗ ಆ ಭಕ್ತರನ್ನೆಲ್ಲ ಕರೆದುಕೊಂಡು ಗೋವಿಂದ ತಂತನು ಸಿದ್ಧಾರೂಢರ ಬಳಿಗೆ ಬಂದು ಸಿದ್ಧ ದರ್ಶನದಿಂದ ಸರ್ವರಿಗೂ ಆನಂದಗೊಳಿಸಿ ಅವರನ್ನು ಸ್ವಸ್ಥಾನಕ್ಕೆ ಕರೆದುಕೊಂಡು ಹೋಗುವನು. ಭೂತರಾದ ಷಣ್ಮುಖ ಸ್ವಾಮಿಯವರು ಪೂರ್ವದಲ್ಲಿ ಬಹುಕಾಲ ಸದ್ಗುರುಗಳ ಬಳಿಯಲ್ಲಿರುತ್ತಿದ್ದರು. ಸದ್ಗುರು ಮುಖದಿಂದ ನಿತ್ಯ ವೇದಾಂತ ಶ್ರವಣ ಮಾಡುತ್ತಾ ಇವರು ಜ್ಞಾನವಂತರಾದರು. ಬಹುಕಾಲ ಇಲ್ಲಿ ಇದ್ದು ಆಮೇಲೆ ವಿಜಾಪುರಕ್ಕೆ ಹೋಗಿ ಅಲ್ಲಿ ಒಂದು ಸ್ಥಾನದಲ್ಲಿ ಆಸನ ಹಾಕಿ 14 ವರ್ಷ ತನಕ ಕುಳಿತಲ್ಲೇ ಕುಳಿತಿರುತ್ತಿದ್ದರು. ಅಲ್ಲೇ ಅನ್ನಪಾನಾದಿಗಳನ್ನು ಸೇವಿಸುತ್ತಿದ್ದು ಅಖಂಡ ಆತ್ಮಧ್ಯಾನ ಮಾಡುತ್ತಾ ಜನರು ಕೂಡ ಮೌನಾಧರಣ ಮಾಡಿ ಕಠಿಣವಾದ ಯೋಗ ಸಾಧನೆಯನ್ನು ಮಾಡಿದರು. ಆಮೇಲೆ ಹೊರಗೆ ಬಂದು ಮುಮುಕ್ಷು ಜನರಿಗೆ ವೇದಾಂತವನ್ನು ವಿವರಿಸಿ ಅಂತರದೊಳಗೆ ಜ್ಞಾನ ಪ್ರಕಟವಾಗುವಂತೆ ಅನುಗ್ರಹಿಸುತ್ತಿದ್ದರು. ವಿಜಾಪುರದಲ್ಲಿ ಅವರ ಮಠದಲ್ಲಿ ಈಗಲೂ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಮಹಾವೈಭವದಿಂದ ಉತ್ಸವ ನಡೆಯುವುದು. ರಾಮಾಚಾರ್ಯ ಕಡಲಾಸ್ಕರ ಎಂಬುವರು ಸಿದ್ಧ ಪೂಜಿಸಿ ಮಂತ್ರಗಳನ್ನು ಅನೇಕ ಸದ್ಗುರು ಸ್ತೋತ್ರಗಳನ್ನು ರಚಿಸಿ ಸಿದ್ಧರಾಯರನ್ನು ನೇಮಿಸಿದರು. ಪ್ರತಿ ವರ್ಷ ಸಿದ್ಧಾರೂಢ ಸ್ವಾಮಿಯವರ ಬಳಿಗೆ ಸದಾಶಿವಪ್ಪ ಇಟಗಿ ಎಂಬಾತನು ತನ್ನ ಭಜನೆ ಮಂಡಳಿ ಸಮೇತ ಉತ್ಸವಗಳಿಗೋಸ್ಕರ ಬರುತ್ತಿದ್ದನು. ಸಿದ್ಧ ಸದ್ಗುರು ಪಾದದಲ್ಲಿ ಅನನ್ಯ ಭಕ್ತಿಯುಳ್ಳ ಅಣ್ಣಿಗೆರೆ ತೋಟಪ್ಪ ದೇಸಾಯಿ ಎಂಬಾತನು ಪ್ರತಿ ವರ್ಷ ತನ್ನ ಈ ಊರಲ್ಲಿ ಸದ್ಗುರು ಉತ್ಸವವನ್ನು ಮಾಡುತ್ತಾನೆ. ಬಹುಕಾಲದಿಂದ ಸದ್ಗುರು ಸೇವಾ ಮಾಡುತ್ತಿದ್ದ ಕಾಶೀನಾಥನಂತ ಛತ್ರ ಎಂಬಾತನು ಅನೇಕ ಮಂದಿಯನ್ನು ಕರೆದುಕೊಂಡು ಇಲ್ಲಿ ಜಾತ್ರೆಗೆ ಬಂದು ಸರ್ವರಿಗೂ ಸದ್ಗುರು ದರ್ಶನ ಮಾಡಿಸುತ್ತಿದ್ದನು. ವಿರಕ್ತನಾಗಿರುವ ಸಿದ್ದರಾಮಯ್ಯ ಸ್ವಾಮಿ ಎಂಬಾತನು ಶ್ರೀ ಸಿದ್ಧರ ಮುಖದಿಂದ ವೇದಾಂತ ಶ್ರವಣ ಮಾಡಿ ದೇಶ ದೇಶಗಳಲ್ಲಿ ಹೋಗಿ ಭಕ್ತ ಜನರಿಗೆ ಬೋಧಿಸಿ ಅವರ ಜ್ಞಾನವನ್ನು ಕಳೆಯುವನು. ಶಿವರಾತ್ರಿ ಮತ್ತು ಶ್ರಾವಣ ಜಾತ್ರೆ ಕಾಲದಲ್ಲಿ ಹಾಗೂ ಪ್ರತಿ ಸೋಮವಾರದ ಪೂಜೆ ಮಾಡುವಾಗ ಪೂಜಾ ಕಾರ್ಯಕ್ಕೆ ಸಹಾಯ ಮಾಡುವ ಜನರ ಹೆಸರುಗಳು ಹೀಗಿರುತ್ತವೆ. ತುಕ್ಕಪ್ಪ ಸಪಾರೆ ಎಂಬುವರು ಪ್ರಮುಖರು. ಇತರರು ತುಳಜಪ್ಪ, ಮಾಣಿಕಂಡು, ಮಲ್ಲಾರು, ಗೋವಿಂದ, ತುಕಾರಾಮ ಎಂಬ ಇವರೆಲ್ಲ ಅತ್ಯಂತ ಪ್ರೇಮದಿಂದ ಸೇವಾ ಮಾಡುತ್ತಾರೆ. ಸಿದ್ದಪ್ಪ ಉಜ್ಜಣ್ಣವರೆಂಬಾತನೇ ಮುಖ್ಯ ಪೂಜಾರಿಯು. ಈತನ ಮನೆಗೆ ಸದ್ಗುರುಗಳು ನಿತ್ಯ ಹೋಗಿ ರಾತ್ರಿ ಕಾಲದಲ್ಲಿ ಅಲ್ಲೇ ಇರುತ್ತಿದ್ದು ಭಜನೆ ಶಾಸ್ತ್ರ ವಗೈರೆ ಅಲ್ಲೇ ನಡೆಸುವರು. ಮೇಲೆ ಹೇಳಿದವರೆಲ್ಲರೂ ಉತ್ಸವ ಕಾಲಗಳಲ್ಲಿ ತಮ್ಮ ಕೆಲಸಗಳನ್ನು ಬಿಟ್ಟು ರಾತ್ರಿ ಹಗಲು ಸದ್ಗುರು ಪಟದಲ್ಲೇ ಇದ್ದು ಅತಿ ಕಠಿಣವಾದ ಸೇವೆ ಮಾಡುತ್ತಿರುವರು. ಇನ್ನು ಬ್ರಾಹ್ಮಿ ಮುಹೂರ್ತರಾದ ಸೇವಕರು ಯಾರ್ಯಾರೆಂದರೆ ಶಿವಯ್ಯ, ಸಂಗಪ್ಪ, ಗೋರಖನಾಥ, ಸಿದ್ದಯ್ಯ, ಗಂಗಪ್ಪ, ಗಣಪ್ಪ ಇವರೆಲ್ಲರೂ ಸದ್ಗುರುಗಳ ನಿಕಟವಾಸದಲ್ಲಿದ್ದು ಬಹು ಸೇವಾ
ಮಾಡುತ್ತಿದ್ದರು. ಮಹಾ ಸದ್ಭಕ್ತನಾದ ವಿರೂಪಾಕ್ಷಕಾತರಿಕೆ ಎಂಬಾತನೇ ಸೋಮವಾರ ಪೂಜೆಯ ಉತ್ಪಾದಕನಿರುವನು. ಇವನು ಬಹಳ ವರದಿಂದಿಯನ್ನು ಕೂಡಿಸಿ ನಿತ್ಯ ಪ್ರಾತಃ ಕಾಲದಲ್ಲಿ ಸದ್ಗುರು ಸ್ಥಾನಕ್ಕೆ ಬಂದು ಕಠಿಣವಾದ ಸೇವಾ ಕೆಲಸಗಳನ್ನು ಮಾಡುವನು. ಸುಮತಿಯಾದ ನಿರುಪಾದಪ್ಪ ದೊಡವಾಡ ಎಂಬಾತನು ಸದ್ಗುರುಗಳ ಮೇಲೆ ದೃಢವಾದ ಭಕ್ತಿಯುಳ್ಳವನಾಗಿ ತನ್ನ ಮನೆ ಕೆಲಸಗಳನ್ನು ಬಿಟ್ಟು ಮಠದ ಕೆಲಸಗಳನ್ನೆಲ್ಲ ಬಹು ಜಾಗೃತಿಯಿಂದ ಮಾಡಿರುವನು. ನಿತ್ಯ ಮಠದಲ್ಲಿದ್ದು ಸೇವಾ ಮಾಡುತ್ತಿರುವರು. ರಾಮಾನಂದ, ಮಂಗೇಶ, ಗೋವಿಂದ ಮುಂತಾದವರು ಬಹು ಸೇವೆ ಮಾಡುವರು. ಪಾಕಶಾಲೆಯಲ್ಲಿ ಕಠಿಣ ಸೇವಾ ಮಾಡುವರು. ಯಾರ್ಯಾರೆಂದರೆ ಮುಖ್ಯವಾಗಿ ಶಿವಬಸಪ್ಪ, ರಾಚಪ್ಪ ಇವರು ತಮ್ಮ ಮನೆಯನ್ನು ಬಿಟ್ಟು ಇಲ್ಲೇ ಇದ್ದು ಅತ್ಯಾದರದಿಂದ ಸೇವಾ ಮಾಡುತ್ತಿರುವರು. ಶಿವಭಕ್ತನಾದ ಚನ್ನಬಸಪ್ಪ ಶೆಟ್ರು ಎಂಬಾತನು ಸದ್ಗುರುಗಳನ್ನು ಮಹಾವೈಭವದಿಂದ ತನ್ನ ಗ್ರಾಮವಾದ ಮಂಟೂರಿಗೆ ಕರೆದುಕೊಂಡು ಹೋಗಿ ಪೂಜಿಸಿದ್ದನು. ಆ ಸಮಯದಲ್ಲಿ ಹುಬ್ಬಳ್ಳಿಯ ಭಕ್ತರು ಸದ್ಗುರು ತೀರ್ಥದ ವಿನಃ ಅನ್ನ ಸೇವಿಸಲಿಕ್ಕಿಲ್ಲವೆಂತೆ 3 ದಿವಸಗಳ ತನಕ ಉಪವಾಸ ಕುಳಿತಿದ್ದರು. ಆಗ ಸದ್ಗುರುಗಳು ಹುಬ್ಬಳ್ಳಿ ಭಕ್ತರ ಒಪ್ಪಿಗೆ ಇಲ್ಲದೆ ಇತರ ಗ್ರಾಮಗಳಿಗೆ ಹೋಗುವುದಿಲ್ಲ ಎಂದು ನೇಮ ಮಾಡಿದರು. ವಸಂತರಾದ ದಾಬೋಳಕರ ಎಂಬಾತನು ಸಿದ್ಧಾರೂಢರ ವಿಜಯವೆಂಬ ಸದ್ಗುರು ಚರಿತ್ರವನ್ನು ಛಾಪಿಸಿ ಪಾದಕ್ಕೆ ಅರ್ಪಿಸಿದನು. ಹಾಗೂ ಪರಶುರಾಮ ಸವನೀಸ್ ಎಂಬಾತನು ಮಾಡಿದ ಮರಾಠಿ ಗದ್ಯ ಚರಿತ್ರವನ್ನು ವಸಂತರಾಯನು ಛಾಪಿಸಿ ಸದ್ಗುರುಗಳಿಗೆ ಅರ್ಪಿಸಿದನು. ಈ ಪ್ರಕಾರ ನಿಷ್ಕಾಮ ಸೇವೆಗೋಸ್ಕರ ಧನವನ್ನು ಯೋಜಿಸುವುದು. ಈ ದಾಬೋಳಕರ ಬಂಧುಗಳು ತಮ್ಮ ನಿಸ್ಸೀಮ ಭಕ್ತಿಯಿಂದ ಸದ್ಗುರುವರನ್ನು ಸಂತೋಷಪಡಿಸುತ್ತಾರೆ. ಗೋಕುಳಾಬಾಯಿ ಗೋವಕರ್ ಎಂಬವರು ಪ್ರಬಂಧ ರೂಪವಾಗಿ ಅತಿ ಮನೋಹರವಾಗಿರುವ ಶ್ರೀ ಸಿದ್ಧಾರೂಢ ಪೂರ್ವ ಚರಿತ್ರೆಯನ್ನು ಮಹಾರಾಷ್ಟ್ರ ಭಾಷೆಯಲ್ಲಿ ರಚಿಸಿರುವರು. ಗೋವೆಯಲ್ಲಿ ಈಕೆಯು ಸಿದ್ಧಮೂರ್ತಿಯನ್ನು ಸ್ಥಾಪಿಸಿ ಅನೇಕ ಸಾಧು ಸತ್ಪುರುಷರನ್ನು ಕರೆಸಿ ಪ್ರತಿ ವರ್ಷ 7 ದಿನಗಳ ತನಕ ಮಹೋತ್ಸವದಿಂದ ಸದ್ಗುರು ಪೂಜೆಯನ್ನು ಮಾಡುವಳು. ಬೆಳ್ಳಿಗಟ್ಟಿ ಬಸವಂತ ಸಾಧು ಇವನು ಶ್ರೀ ಸಿದ್ಧ ಚರಿತ್ರೆಯನ್ನು ಕನ್ನಡ ಭಾಮಿನಿ ರೂಪದಿಂದ ಭಕ್ತಿ, ಜ್ಞಾನ, ವೈರಾಗ್ಯ ರಸಭರಿತವಾಗಿಯೂ ಬಹು ಮನೋಹರವಾಗಿಯೂ ರಚಿಸಿದ್ದಾನೆ. ಕೊಲ್ಲಾಪುರ ವಾಸಿಯಾದ ಲಕ್ಷ್ಮಣಪ್ಪ ಕಮಿತಕರ್ ಎಂಬಾತನು ತನ್ನ ಪುತ್ರನಿಗೆ ಮಹಾವಿಷಜ್ವರ ಪ್ರಾಪ್ತವಾದಾಗ ಸದ್ಗುರುಗಳಿಗೆ ಭೇಟಿಯಾಗಿ ತನ್ನ ಅನ್ನಛತ್ರದಲ್ಲಿ ವಿಶೇಷ ಸೇವೆಯನ್ನು ಮಾಡುತ್ತಿರುವನು. ಸಿದ್ಧ ಭಕ್ತರಾದ ಸಂಕಪ್ಪ ಮತ್ತು ಹುಚ್ಚಪ್ಪ ಇವರು ಸದ್ಗುರುಗಳನ್ನು ತಮ್ಮ ಸ್ವಗ್ರಾಮವಾದ ಗೋಪನಕೊಪ್ಪಕ್ಕೆ ಕರೆದುಕೊಂಡು ಹೋಗಿ ಬಹು ವೈಭವದಿಂದ ಪೂಜಿಸಿ ಸಂತೋಷಪಡಿಸಿದರು. ಹುಬ್ಬಳ್ಳಿ ಪರಪ್ಪನು ಆಮರಣ ಸದ್ಗುರು ಸೇವಾ ಮಾಡುತ್ತಿದ್ದು ಸಿದ್ಧ ಚಿಂತನೆಯನ್ನು ಮಾಡುತ್ತಾ ಪ್ರಾಣವನ್ನು ತ್ಯಜಿಸಿದನು. ಆತನು ಮಾಡತಕ್ಕ ಸೇವೆಯನ್ನು ಅವನ ಪೌತ್ರರು ಮಾಡುತ್ತಾರೆ. ಕಂಡಪ್ಪ ಮತ್ತು ದಿಬಟೆ ಇವರ ಮನೆಯಲ್ಲಿ ಸರ್ವರು ಅನನ್ಯ ಸದ್ಗುರು ಭಕ್ತರಿದ್ದು ತನುಮನ ದನಗಳನ್ನು ಉತ್ಸವ ಕಾಲಗಳಲ್ಲಿ ಸದ್ಗುರು ಸೇವೆಯನ್ನು ಭಜಿಸುವರು. ಮೌನವನ್ನು ಧರಿಸಿ ಬಹು ಪ್ರೇಮದಿಂದ ಸದ್ಗುರು ಸೇವೆಯನ್ನು ಮಾಡುವನು. ಶ್ರೀ ಸಿದ್ಧರಿಗೆ ಜ್ವರ ಬಂದಿರುವಾಗ 3 ದಿನ ತನಕ ಅನ್ನಪಾನಾದಿಗಳನ್ನು ತ್ಯಜಿಸಿ ನಿದ್ರಾಚಲನಾದಿಗಳನ್ನೆಲ್ಲ ನೆಟ್ಟಗೆ ನಿಂತುಕೊಂಡು ಭಯಂಕರವಾದ ತಪಸ್ಸು ಮಾಡಿದನು. ಸದ್ಗುರುಗಳ ಜ್ವರ ಬಿಟ್ಟು ಆಹಾರ ಸೇವಿಸಿದರಿಂದ ಮೇಲೆ ತಾನು ಭಿಕ್ಷೆಗೆ ಹೋದನು. ಇದಾದ 1 ವಾರದಲ್ಲಿಯೇ ಅಂದರೆ ಶಾಲಿವಾಹನ ಶಕೆ 1851 ಶುಕ್ಲನಾಮ ಸಂವತ್ಸರ ಶ್ರಾವಣ ಬಹುಳ ಪಂಚಮಿ ದಿನಾಂಕ 21/8/1929 ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಸಿದ್ಧ ಸದ್ಗುರುಗಳ ಪವಿತ್ರಾವತಾರವು ಪೂರ್ಣವಾಯಿತು. ನಿತ್ಯಾನಂದ ಪೂರ್ಣ ಸ್ಥಿತಿಯ ಸಿದ್ಧರಾಗಿ ಪುಣ್ಯತಿಥಿಯನ್ನು ಸಮಸ್ತ ಭಕ್ತಜನರು ಅವರ ದಿವ್ಯ ಚರಿತ್ರೆ ಪ್ರೇಮದಿಂದ ಸ್ಮರಿಸುತ್ತಾ ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತಿರುವರು. ಇದರಿಂದ ಸರ್ವ ದೋಷಗಳು ಓಡಿ ಹೋಗುವು, ದೇಹ ಬುದ್ಧಿಯೂ ನಾಶವಾಗುವುದು. ಪರಮಾತ್ಮನು ಚೈತನ್ಯಗನನು ಆದ ಸದ್ಗುರು ಭಕ್ತರ ಹೃದಯದಲ್ಲಿ ತಾನೇ ಪ್ರಕಟನಾಗುವನು. ಅವರನ್ನು ಭವಸಾಗರದಿಂದ ತಾರಿಸುವನು. ಅವರ್ಣನೀಯವಾದ ಆನಂದವನ್ನು ಹೊಂದಿಸಿ ಪೂರ್ಣ ಬ್ರಹ್ಮ ಸ್ವರೂಪದಲ್ಲಿರುವನು. ಸದ್ಗುರು ಸೇವೆಯನ್ನು ಬಹು ಆದರದಿಂದ ಮಾಡುವ ಇನ್ನೂ ಅನೇಕ ಸೇವಕ ಜನರಿರುವರು. ಗ್ರಂಥವು ಬಹಳ ವಿಸ್ತಾರವಾಗುವುದೆಂದು ಭವದಿಂದ ಅವರ ಹೆಸರುಗಳನ್ನು ಬಿಟ್ಟಿರುವನು. ಇವರೆಲ್ಲರೂ ಸದ್ಗುರು ಕೃಪೆಗೆ ಪಾತ್ರರಾಗಿ ತಮ್ಮ ಉದ್ಧಾರ ಮಾಡಿಕೊಂಡರು. ಅನೇಕ ಜನ್ಮಗಳ ತಪವು ಅಪಾರವಿದ್ದುದರಿಂದ ಇವರಿಗೆಲ್ಲ ಸದ್ಗುರು ಪ್ರೇಮ ಉಂಟಾಯಿತು. ಸಿದ್ಧ ಸದ್ಗುರುವು ಭಕ್ತರ ಮೂಲ್ಯವಾದ ರತ್ನವೆಂದು ಆತನ ಸೇವೆಯಿಂದ ತಮ್ಮ ಸರ್ವಶಾಪಗಳನ್ನು ಪರಿಹಾರ ಮಾಡಿಕೊಂಡು ಅವರು ಆನಂದಯುಕ್ತರಾಗಿರುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತಗಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 55ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ ಶರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸತ್.